PSI ಎಕ್ಸಾಮ್ನ ಪೇಪರ್ 2 ಅಂದರೆ ಜನರಲ್ ನಾಲೆಡ್ಜ್ ಪೇಪರ್ನ ಮಾದರಿ ಪತ್ರಿಕೆಗಳನ್ನು ಸಂಕಲ್ಪ IAS KS ಸ್ಟಡಿ ಸೆಂಟರ್ ಧಾರವಾಡ ಇವರು ನೀಡಿದ್ದಾರೆ. ಈ ಮಾದರಿ ಪ್ರಶ್ನೆಯನ್ನು ನೋಡುವ ಮೊದಲು ಈ ಸ್ಟಡಿ ಸೆಂಟರ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದಿರುವುದು ಧಾರವಾಡದಲ್ಲಿ. ಇದರ ಅಡ್ರೆಸ್ ಸಪ್ತಾಪುರ್ ಮೇನ್ ರೋಡ್, ಜಯನಗರ್, ಧಾರವಾಡ. ಇವರ ಮೊಬೈಲ್ ಸಂಖ್ಯೆ 9916296960. ಇನ್ನೊಂದು ಮೊಬೈಲ್ ಸಂಖ್ಯೆ 9916614961. ಸೊ ಇವಾಗ PSI ಎಕ್ಸಾಮ್ನ ಜನರಲ್ ನಾಲೆಡ್ಜ್ ಸಂಬಂಧಿಸಿದಂತೆ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನೋಡೋಣ. ಮಧ್ಯಪ್ರದೇಶ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ನೇಮಕಗೊಂಡವರು ಯಾರು? ಉತ್ತರ ಜಸ್ಟಿಸ್ SK ಸೇಠ್. ಸಮುದ್ರ ಶಕ್ತಿ ಎಂಬುದು ಯಾವ ಎರಡು ದೇಶಗಳ ನಡುವಿನ ಜಂಟಿ ಸಮರಾಭ್ಯಾಸ ವ್ಯಾಯಾಮ ಆಗಿದೆ? ಇದರ ಉತ್ತರ ಭಾರತ ಮತ್ತು ಇಂಡೋನೇಷ್ಯಾ. ಸರ್ಕಾರಿ ಉದ್ಯೋಗಿಗಳಿಗಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಹಕ್ಕುಗಳ ದಿನದ ರಜಾ ದಿನವನ್ನು ಬಿಡಲು ಯಾವ ರಾಜ್ಯವು ಯೋಜಿಸಿದೆ? ಉತ್ತರ ತ್ರಿಪುರಾ. ಈ ಕೆಳಗಿನ ಯಾರಿಗೆ ಇತ್ತೀಚೆಗೆ ಜಾಗತಿಕ ಶಿಕ್ಷಣ ಪ್ರಶಸ್ತಿಯನ್ನು ನೀಡಲಾಯಿತು? ಉತ್ತರ ಆನಂದ್ ಕುಮಾರ್. 2018ರ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ನವೆಂಬರ್ 5ರಂದು ಈ ಕೆಳಗಿನ ಯಾವ ಧ್ಯೇಯದೊಂದಿಗೆ ಆಚರಿಸಲಾಯಿತು? ಈ ಪ್ರಶ್ನೆಯ ಉತ್ತರ ಸಾರ್ವಜನಿಕ ಆರೋಗ್ಯಕ್ಕಾಗಿ ಆಯುರ್ವೇದ. ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಯಾವ ಜಿಲ್ಲೆಯನ್ನು ಅಯೋಧ್ಯ ಎಂದು ಮರುನಾಮಕರಣ ಮಾಡಿದರು? ಇದರ ಉತ್ತರ ಫೈಜಾಬಾದ್. ಸುಪ್ರೀಂ ಕೋರ್ಟ್ ಆಂಧ್ರಪ್ರದೇಶದ ಪ್ರತ್ಯೇಕ ಹೈಕೋರ್ಟ್ಗೆ ಅನುಮೋದನೆ ನೀಡಿತು. ಇದು ದೇಶದ ಎಷ್ಟನೇ ಹೈಕೋರ್ಟ್ ಆಗಿರುತ್ತದೆ? 25ನೇ ಹೈಕೋರ್ಟ್ ಆಗಿರುತ್ತದೆ. 49ನೆಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಎಲ್ಲಿ ಆಯೋಜಿಸಲಾಯಿತು? ಇದರ ಉತ್ತರ ಗೋವಾದಲ್ಲಿ. ಏಕಾನ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಎಂದು ಮರುನಾಮಕರಣ ಮಾಡಲಾಯಿತು. ಇದು ಎಲ್ಲಿ ನೆಲೆಗೊಂಡಿತು? ಇದರ ಉತ್ತರ ಲಕ್ನೋನಲ್ಲಿ. ಭಾರತೀಯ ಕೋಸ್ಟ್ ಗಾರ್ಡ್ ಇತ್ತೀಚೆಗೆ ಚೆನ್ನೈನಲ್ಲಿ ಹೊಸ ಕಡಲಾಚೆಯ ಗಸ್ತು ಹಡಗುಗಳನ್ನು ಪ್ರಾರಂಭಿಸಿದೆ. ಅದನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಹೆಸರಿಸಲಾಯಿತು? ICGS ರಾಹ. ವಿಶ್ವದ ಅತಿದೊಡ್ಡ ಸಮುದ್ರ ಅಭಯಾರಣ್ಯವನ್ನು ಎಲ್ಲಿ ನಿರ್ಮಿಸಲು ಯೋಜಿಸಲಾಗಿದೆ? ಅಂಟಾರ್ಟಿಕಾ. ICC ಹಾಲ್ ಆಫ್ ಫೇಮ್ನಲ್ಲಿ 5ನೆಯ ಭಾರತೀಯರಾಗಿ ಆಯ್ಕೆಯಾದವರು ಯಾರು? ಈ ಪ್ರಶ್ನೆಯ ಸರಿಯಾದ ಉತ್ತರ ರಾಹುಲ್ ದ್ರಾವಿಡ್. ಅತುಲ್ ಕುಮಾರ್ ಗೋಯಲ್ ಅವರು ಯಾವ ಬ್ಯಾಂಕ್ನ MD ಮತ್ತು CEO ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ? ಯುಕೋ ಬ್ಯಾಂಕ್. ಮಹಾರಾಷ್ಟ್ರ ಕ್ಯಾಬಿನೆಟ್ ಈ ವಿಮಾನವನ್ನು ತೇಲುವ ಮ್ಯೂಸಿಯಂ ಎಂದು ಅನುಮೋದಿಸಿದೆ. ಉತ್ತರ INS ವಿರಾಟ್. ಮಹಾರಾಷ್ಟ್ರ ಕ್ಯಾಬಿನೆಟ್ ಈ ವಿಮಾನವನ್ನು ತೇಲುವ ಮ್ಯೂಸಿಯಂ ಎಂದು ಅನುಮೋದಿಸಿದೆ. ಇದರ ಉತ್ತರ INS ವಿರಾಟ್. ಇತ್ತೀಚೆಗೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವ ಸಲುವಾಗಿ ಭಾರತ ಮತ್ತು ಯಾವ ದೇಶವು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ? ಈ ಪ್ರಶ್ನೆಯ ಉತ್ತರ ದಕ್ಷಿಣ ಕೊರಿಯಾ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇದರ ಸರಿಯಾದ ಹೊಂದಾಣಿಕೆ ಎಂದರೆ ಹಿಂದೂ ಆರ್ಥಿಕ ಬೆಳವಣಿಗೆ ದರ ರಾಜಕೃಷ್ಣ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ದಾದಾಬಾಯಿ ನವರೋಜಿ. ಲೋರೆಂಜ್ ರೇಖೆ ಆದಾಯ ವಿತರಣೆ. ಗಿನಿ ಸಹಗುಣಾಂಕ ಆದಾಯ. ರೈಲ್ವೆ ಮತ್ತು ಸಾಮಾನ್ಯ ಬಜೆಟ್ ವಿಲೀನವನ್ನು ಈ ಕೆಳಕಂಡ ಯಾವ ಸಮಿತಿ ಶಿಫಾರಸಿನ ಮೇಲೆ ಮಾಡಲಾಯಿತು? ವಿವೇಕ್ ದೇಬ್ರಾಯ್. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರುವುದನ್ನು ಗಮನಿಸಿ. ಮೊದಲನೇ ಹೇಳಿಕೆ, ಭಾರತದ ಸರಾಸರಿ ಜನಸಾಂದ್ರತೆ ಗಮನಿಸಿದಾಗ ಅದು ಕರ್ನಾಟಕದ ಸರಾಸರಿ ಜನಸಾಂದ್ರತೆಗಿಂತ ಕಡಿಮೆ ಇದೆ. ಎರಡನೇ ಹೇಳಿಕೆ, ಭಾರತದ ಸರಾಸರಿ ಲಿಂಗಾನುಪಾತವನ್ನು ಗಮನಿಸಿದಾಗ ಅದು ಕರ್ನಾಟಕದ ಸರಾಸರಿಗಿಂತ ಕಡಿಮೆ ಇದೆ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಇದೆ. ಇದರ ಉತ್ತರ ಒಂದು ಮಾತ್ರ, ಅಂದರೆ ಭಾರತದ ಸರಾಸರಿ ಜನಸಾಂದ್ರತೆ ಗಮನಿಸಿದಾಗ ಅದು ಕರ್ನಾಟಕದ ಸರಾಸರಿ ಜನಸಾಂದ್ರತೆಗಿಂತ ಕಡಿಮೆ ಇದೆ.
ಅಕ್ಷಯ್ ಆಹಾರ ಪಾರ್ಕ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಚಿತ್ರದುರ್ಗ. ವಸಂತ ಸೇನೆ ಎಂಬುದು ಯಾವುದಕ್ಕೆ ಸಂಬಂಧಿಸಿದುದಾಗಿದೆ? ಹುಲಿಗಳ ರಕ್ಷಣೆ. ಕೆಳಗಿನ ಯಾವ ದಿನವನ್ನು ವಿಶ್ವ ಪ್ರಾಣಿ ದಿನ ಎಂದು ಗುರುತಿಸಲಾಗಿದೆ? ಅಕ್ಟೋಬರ್ 4. ಜಗತ್ತಿನ ಅತಿ ಹೆಚ್ಚು ಪ್ಲಾಸ್ಟಿಕ್ ತ್ಯಾಜ್ಯ ಹೊಂದಿರುವ ಸರೋವರ ಯಾವುದು? ಉತ್ತರ ಗ್ರೇಟರ್ ಸರೋವರ. ಭಾರತದ ಜಿಡಿಪಿ 2018-19 ಸಾಲಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಎಂದು ವಿಶ್ವ ಬ್ಯಾಂಕ್ ತನ್ನ ಇತ್ತೀಚಿನ ವರದಿಯಲ್ಲಿ ತಿಳಿಸಿದೆ? 7.3%. ವಿಶ್ವದಲ್ಲೇ ಅತ್ಯಂತ ದೊಡ್ಡ ವಿಮಾನ ನಿಲ್ದಾಣ ಹೊಂದಿರುವ ದೇಶ ಯಾವುದು? ಟರ್ಕಿ. ಪ್ರಖ್ಯಾತ ಗಾಯತ್ರಿ ಮಂತ್ರ ಯಾವ ವೇದದಲ್ಲಿದೆ? ಋಗ್ವೇದ. ಭಾರತದ ಯಾವ ನದಿಯು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಹಾಯ್ದು ಹೋಗುತ್ತದೆ? ಮಾಹೆ. ಗೋದಾವರಿ ನದಿಯು ಪೂರ್ವಾಭಿಮುಖವಾಗಿ ಹರಿದು ಪೂರ್ವ ಬೆಟ್ಟಗಳಲ್ಲಿ ಸುಂದರವಾದ ಜಲಪಾತ ನಿರ್ಮಾಣ ಮಾಡುತ್ತದೆ. ಆ ಜಲಪಾತ ಯಾವುದು? ದುಧ್ಮಾ ಜಲಪಾತ. ಈ ಕೆಳಗಿನ ಬೆಟ್ಟಗಳನ್ನು ಉತ್ತರದಿಂದ ದಕ್ಷಿಣವಾಗಿ ಅನುಕ್ರಮವಾಗಿ ತಿಳಿಸಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಖೈಮೂರ್ ಬೆಟ್ಟಗಳು, ಮಹಾದೇವ್ ಬೆಟ್ಟಗಳು, ಅಜಂತ ಬೆಟ್ಟಗಳು, 4ನೇದು ನಲ್ಲಮಲೈ ಬೆಟ್ಟಗಳು. ಕ್ಯೂರಿಯಾ ಮ್ಯೂರಿಯಾ ದ್ವೀಪವು ಯಾವ ದೇಶಕ್ಕೆ ಸಂಬಂಧಿಸಿದೆ? ಓಮನ್. ಭಾರತದ ಮಣ್ಣುಗಳನ್ನು ಅಂದರೆ ವಿಸ್ತೀರ್ಣದ ಆಧಾರದ ಮೇಲೆ ಆರೋಹಣ ಕ್ರಮದಲ್ಲಿ ಬರೆಯಿರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಪರ್ವತ ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಣ್ಣು. ಇದು ಸರಿಯಾದ ಆರೋಹಣ ಕ್ರಮ. ಭಾರತದ ಪರ್ಯಾಯ ಪೀಠಭೂಮಿಯಲ್ಲಿ ಅಧಿಕ ಅರಣ್ಯ ಹೊಂದಿದ ಪ್ರದೇಶ ಯಾವುದು? ಈ ಪ್ರಶ್ನೆಯ ಉತ್ತರ ಹಿಮಾಲಯ ಪರ್ವತ ಪ್ರದೇಶ. ಈ ಕೆಳಗಿನ ಯಾವ ನದಿಯ ಮುಖಜ ಭೂಮಿಯಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರುವುದಿಲ್ಲ? ನರ್ಮದಾ, ತಪತಿ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇದರ ಸರಿಯಾದ ಹೊಂದಾಣಿಕೆ ಮಲೇಷಿಯಾ ಲಡಾಂಗ್, ಬ್ರೆಜಿಲ್ ರೋಖಾ, ಗೋಟೆಮಾಲಾ ಮಿಲ್ಪಾ, ಥೈಲ್ಯಾಂಡ್ ತಾಮರೈ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೆಯ ಹೇಳಿಕೆ, ಬಾವಿ ನೀರಾವರಿ ಇಂದು ಭಾರತದಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಒದಗಿಸುವ ಮೂಲವಾಗಿದೆ. ಎರಡನೆಯ ಹೇಳಿಕೆ, ಈ ಬಾವಿ ನೀರಾವರಿ ಭಾರತದ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡುಬರುತ್ತದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ 2 ಹೇಳಿಕೆಗಳು ಸರಿಯಾಗಿದೆ. ಅಂದರೆ 1 ಮತ್ತು 2 ಹೇಳಿಕೆಗಳು ಸರಿಯಾಗಿದೆ. ಉತ್ತರ 2. ಈ ಕೆಳಗಿನವುಗಳನ್ನು ಗಮನಿಸಿ. ಇದು ಮೈಕಲ್ ಶ್ರೇಣಿಯಲ್ಲಿ ಉಗಮಿಸುವ ನದಿಯಾಗಿದೆ. ಈ ನದಿಯು ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ಉದ್ದವಾದ ನದಿಯಾಗಿದೆ. ಈ ನದಿಯಿಂದ ಮುಖಜ ಭೂಮಿ ನಿರ್ಮಾಣವಾಗುವುದಿಲ್ಲ. ಈ ಮೇಲಿನ ಹೇಳಿಕೆಗಳು ಕೆಳಗಿನ ಯಾವ ನದಿಗೆ ಸಂಬಂಧಿಸಿದೆ? ಇದರ ಸರಿಯಾದ ಉತ್ತರ ನರ್ಮದಾ. ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ. ಇವುಗಳಲ್ಲಿ ತಪ್ಪಾಗಿರುವ ಜೋಡಿ ಅರಾವಳಿ ಬೆಟ್ಟ, ಕಾಂಚನಜುಂಗ. ಜಗತ್ತಿನ ಅತ್ಯಂತ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಈ ಕೆಳಗಿನ ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಉತ್ತರ ಅಟ್ಲಾಂಟಿಕ ಸಾಗರ. ಅಧಿಕ ಭರತ ಸಂಭವಿಸುವುದು ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ರೇಖೆಯಲ್ಲಿ ಇದ್ದಾಗ. ಗರಿಷ್ಠ ಲವಣಾಂಶಕ್ಕೆ ಕಾರಣ ಗರಿಷ್ಠ ಉಷ್ಣಾಂಶ. ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆ ಯಾವುದು? ವಿಜಯಪುರ. 20 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 20 ವರ್ಷ ಶಿಕ್ಷಕರ ವಯಸ್ಸನ್ನು ಸೇರಿಸಿದರೆ ಸರಾಸರಿ 21 ವರ್ಷವಾಗುತ್ತದೆ. ಹಾಗಾದರೆ ಶಿಕ್ಷಕರ ವಯಸ್ಸು ಎಷ್ಟು? ಇದರ ಉತ್ತರ 41. ಪ್ರಸ್ತುತ ರವಿ ಹಾಗೂ ಶಂಕರ್ ಅವರ ವಯಸ್ಸಿನ ಅನುಪಾತವು 5:7 ಇದೆ. 5 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 3:4 ಆಗುತ್ತದೆ. ಹಾಗಿದ್ದರೆ
ಶಂಕರ್ ರವರ ಪ್ರಸ್ತುತ ವಯಸ್ಸು ಎಷ್ಟು? ಇದರ ಉತ್ತರ 35 ವರ್ಷ. 4, 5, 7, 11, 19 ಸರಣಿಯಲ್ಲಿನ ಮುಂದಿನ ಸಂಖ್ಯೆಯನ್ನು ತಿಳಿಸಿ. ಇದರ ಸರಿಯಾದ ಉತ್ತರ 35. ಕರೆನ್ಸಿ ರೂಪಾಯಿ ಎನ್ ಸೂಚಿಸುವ ವೆನ್ ನಕ್ಷೆ ಯಾವುದು? ಇದರ ಸರಿಯಾದ ಉತ್ತರ 3ನೇದು. ಸಂಕಲ್ಪ ಎಂಬ ಪದವನ್ನು QMBLOBT ಎಂದು ಸಂಕೇತಿಸಿದರೆ ಆಫೀಸ್ ಎಂಬ ಪದವನ್ನು ಏನೆಂದು ಸಂಕೇತಿಸಬೇಕು? ಇದರ ಉತ್ತರ FDJGGP. 3ನೇದು ಸರಿಯಾದ ಉತ್ತರ. ಒಂದು ಸಮಾರಂಭದಲ್ಲಿ 13 ಜನ ಭಾಗವಹಿಸಿದ್ದರು. ಪ್ರತಿಯೊಬ್ಬರಿಗೂ ಕೈ ಕುಲುಕಿದರೆ ಒಟ್ಟು ಎಷ್ಟು ಬಾರಿ ಕೈ ಕುಲುಕಿದಂತಾಗುತ್ತದೆ? ಇದರ ಉತ್ತರ 78 ಬಾರಿ. ಓಷಿಯನ್ ಎಂಬ ಪದದಿಂದ ಎಲ್ಲ ಸ್ವರಗಳು ಒಂದೇ ಕಡೆ ಬರುವಂತೆ ಎಷ್ಟು ವಿಧದಲ್ಲಿ ಬರೆಯಬಹುದು? ಇದರ ಉತ್ತರ 36. 27 ಜನರು 27 ದಿನಗಳಲ್ಲಿ 27 ಸಸಿಗಳನ್ನು ನೆಡುತ್ತಾರೆ. ಹಾಗಾದರೆ 9 ಜನರು 9 ಸಸಿಗಳನ್ನು ನೆಡಲು ಎಷ್ಟು ದಿನ ಬೇಕು? ಉತ್ತರ 27. ಬರ್ಡ್, ಇಲೂಗ್, ಲವ್ ಇದರ ಮುಂದಿನ ಉತ್ತರ ಏನಾಗುತ್ತೆ ಅಂದರೆ ORYH. ಮೇಲಿನ ವೆನ್ ನಕ್ಷೆಯಲ್ಲಿ ಕನ್ನಡ ಹಾಗೂ ಹಿಂದಿಯನ್ನು ಮಾತನಾಡದೇ ಇರುವ ಜನರ ಸಂಖ್ಯೆ ಎಷ್ಟು? ಈ ಪ್ರಶ್ನೆಯ ಸರಿಯಾದ ಉತ್ತರ 11. ಹೇಳಿಕೆಗಳು: ಕೆಲವು ಪೆನ್ನುಗಳು, ಪೇಪರ್ಗಳು, ಎಲ್ಲ ಪೇಪರ್ಗಳು, ನೋಟ್ಬುಕ್ಗಳು. ತೀರ್ಮಾನಗಳೆಂದರೆ ಇದರಲ್ಲಿ ನೀಡಿರುವಂತಹ ತೀರ್ಮಾನಗಳು ಅಂದರೆ ಮೊದಲನೇದು ಕೆಲವು ಪೆನ್ನುಗಳು, ನೋಟ್ಬುಕ್ಗಳು. ಎರಡನೆಯ ತೀರ್ಮಾನ ಕೆಲವು ನೋಟ್ಬುಕ್ಗಳು, ಪೆನ್ನುಗಳು. ಮೂರನೆಯ ತೀರ್ಮಾನ ಕೆಲವು ನೋಟ್ಬುಕ್ಗಳು, ಪೇಪರ್ಗಳು. ನಾಲ್ಕನೆಯ ತೀರ್ಮಾನ ಕೆಲವು ಪೇಪರ್ಗಳು, ಪೆನ್ನುಗಳು. ಯಾವ ತೀರ್ಮಾನಗಳು ಸರಿಯಾಗಿದೆ? ಈ ಪ್ರಶ್ನೆಯ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಿವೆ. ಟೆಲಿಫೋನ್ನಲ್ಲಿರುವ ಎಲ್ಲ ಅಂಕಿಗಳ ಮೊತ್ತವೆಷ್ಟು? ಈ ಪ್ರಶ್ನೆಯ ಸರಿಯಾದ ಉತ್ತರ 45. 100 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಿರುವ ರೈಲು 100 ಮೀಟರ್ ಉದ್ದದ ಮತ್ತೊಂದು ನಿಂತ ರೈಲನ್ನು 27 ಸೆಕೆಂಡುಗಳಲ್ಲಿ ದಾಟಿದರೆ ಚಲಿಸುತ್ತಿರುವ ರೈಲಿನ ಉದ್ದವೆಷ್ಟು? ಉತ್ತರ 650 ಮೀಟರ್. ಒಂದು ದೋಣಿ ಮೇಲು ಪ್ರವಾಹದಲ್ಲಿ ಗಂಟೆಗೆ 25 ಕಿಲೋಮೀಟರ್ ಹಾಗೂ ಕೆಳ ಪ್ರವಾಹದಲ್ಲಿ ಗಂಟೆಗೆ 35 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ನಿಶ್ಚಲ ನೀರಿನಲ್ಲಿ ದೋಣಿ ವೇಗವೆಷ್ಟು? ಈ ಪ್ರಶ್ನೆಯ ಸರಿಯಾದ ಉತ್ತರ 30 ಕಿಲೋಮೀಟರ್ ಪ್ರತಿ ಗಂಟೆಗೆ. ಮಧ್ಯರಾತ್ರಿ 12 ಗಂಟೆಗೆ ಗಂಟೆಯ ಹಾಗೂ ನಿಮಿಷದ ಮುಳ್ಳುಗಳ ನಡುವಿನ ಕೋನವೆಷ್ಟು? ಮೇಲಿನ ಯಾವುದು ಅಲ್ಲ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮಂಡಳಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರಿಂದ ನೇಮಿಸಲ್ಪಡುತ್ತಾರೆ. ಲೋಕಸಭೆಯ ಸ್ಪೀಕರ್ ಇವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ಲೋಕಸಭೆಯ ಉಪಸಭಾಪತಿಗಳಿಗೆ. ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದಾಗಿದೆ? ಉತ್ತರ ರಾಜ್ಯ ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆಗೆ ಬದ್ಧವಾಗಿದೆ. ಕೆಳಗಿನ ಯಾವ ಸಮಿತಿಗಳು ರಾಜ್ಯಸಭೆಯಿಂದ ಸಹವರ್ತಿ ಸದಸ್ಯರಾಗಿರುತ್ತಾರೆ? ಉತ್ತರ ಸಾರ್ವಜನಿಕ ಲೆಕ್ಕ ಸಮಿತಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸಂಸತ್ತಿನ 2 ಸದನಗಳ ನಾಮನಿರ್ದೇಶಿತ ಸದಸ್ಯರುಗಳು ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿರುತ್ತಾರೆ. ಆದರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿರುವುದಿಲ್ಲ. ಮಾಂಟೆಗೋ ಚೆಮ್ಸ್ಫೋರ್ಡ್ ವರದಿಯನ್ನಾಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನು ಹೀಗೆಂದು ಕರೆಯುತ್ತಾರೆ: 1919ರ ಭಾರತ ಸರ್ಕಾರ ಕಾಯ್ದೆ. ಕೇಂದ್ರ ಮುಖ್ಯ ಮಾಹಿತಿ ಆಯುಕ್ತರ ಅಥವಾ ಮಾಹಿತಿ ಆಯುಕ್ತರ ಅಧಿಕಾರಾವಧಿ ಎಷ್ಟು?
5 ವರ್ಷಗಳ ಅವಧಿ ಅಥವಾ 65 ವಯಸ್ಸಾಗುವವರೆಗೆ ಯಾವುದು ಮೊದಲೋ ಅಲ್ಲಿಯವರೆಗಿನ ಅವಧಿಗೆ ನೇಮಿಸಲಾಗುವುದು. ದಕ್ಷಿಣ ಭಾರತದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಪ್ರಸ್ತುತ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ರಾಜ್ಯಪಾಲರುಗಳ ಸಂಖ್ಯೆ ಎಷ್ಟು? 3. ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಸತ್ ಸದಸ್ಯರ ಭಾರತದ ರಾಜ್ಯಗಳ ಸಂಖ್ಯೆ ಕ್ರಮವಾಗಿ 30, 40, 29 ಆಗಿದೆ. ಭಾರತದ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷರು ಮಾಂಟೆಕ್ ಸಿಂಗ್ ಅಹಲುವಾಲಿಯಾ. ಮತದಾರರ ಬೆರಳಿನ ಮೇಲೆ ಗುರುತು ಮಾಡಲು ಬಳಸುವ ಅಳಿಸಲಾಗದ ಶಾಯಿಯನ್ನು ಕರ್ನಾಟಕದ ಯಾವ ನಗರದಲ್ಲಿ ತಯಾರಿಸಲಾಗುತ್ತದೆ? ಮೈಸೂರು. ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿಗೆ 5 ಸ್ಥಾನಗಳು ಮತ್ತು ಪರಿಶಿಷ್ಟ ಪಂಗಡಕ್ಕೆ 2 ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಹಾಗಾದರೆ 2 ಪರಿಶಿಷ್ಟ ಪಂಗಡಗಳ ಕ್ಷೇತ್ರಗಳನ್ನು ಗುರುತಿಸಿರಿ. ರಾಯಚೂರು ಮತ್ತು ಬಳ್ಳಾರಿ. ಈ ಕೆಳಗಿನವುಗಳಲ್ಲಿ ಸರಿ ಹೊಂದುವುದು ಯಾವುದು? ಇದರ ಸರಿಯಾದ ಉತ್ತರ 1, 2 ಮತ್ತು 3 ಮಾತ್ರ. 1ನೇದು ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳು. 2ನೇದು ಸಂವಿಧಾನದ 2ನೇ ಭಾಗ ಪೌರತ್ವ. 3ನೇಯದು ಸಂವಿಧಾನದ 4A ಭಾಗ ಮೂಲಭೂತ ಕರ್ತವ್ಯಗಳು. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? 1 ಮಾತ್ರ, ಅಂದರೆ ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇದರ ಸರಿಯಾದ ಹೊಂದಾಣಿಕೆ ಕ್ರಮ ಅಂದರೆ ನಿರ್ದೇಶನ ತತ್ವಗಳು, ಐರ್ಲೆಂಡ್ ಸಂವಿಧಾನ. ತುರ್ತು ಅವಕಾಶಗಳು, ಜರ್ಮನಿ ಸಂವಿಧಾನ. ಕೇಂದ್ರ ರಾಜ್ಯ ಸಂಬಂಧಗಳು, ಕೆನಡಾ ಸಂವಿಧಾನ. ಸಂವಿಧಾನ ತಿದ್ದುಪಡಿ, ದಕ್ಷಿಣ ಆಫ್ರಿಕಾ ಸಂವಿಧಾನ. ಈ ಕೆಳಕಂಡ ಯಾವುದರ ಜಾರಿಗಾಗಿ ಆಮದು ರಫ್ತು ತೆರಿಗೆಗಳನ್ನು ಕಡಿಮೆಗೊಳಿಸಿ ಸರಕುಗಳ ವ್ಯಾಪಾರಕ್ಕೆ ಮುಕ್ತ ಅವಕಾಶ ನೀಡಲಾಗಿದೆ? ಜಾಗತೀಕರಣ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇದರ ಸರಿಯಾದ ಹೊಂದಾಣಿಕೆ ಕ್ರಮ ಅಂದರೆ ರಾಜಗೃಹ ಮಹಾಕಶ್ಯಪ, ವೈಶಾಲಿ ಸಬಕಾಮಿ, ಪಾಟಲಿಪುತ್ರ ಮುಗ್ಗಲಿಪುತ್ರ, ಕುಂಡಲವನ ವಸುಮಿತ್ರ. ಶಿವಾಜಿಯ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿದ್ದ ಮುಖ್ಯ ಪುರೋಹಿತ ಯಾರು? ಗಾಗಾ ಭಟ್ಟ. ಟಿಪ್ಪುವಿನ ಮರಣದ ನಂತರ ಮೈಸೂರು ಸಿಂಹಾಸನವನ್ನು ಏರಿದ ಒಡೆಯರು ಯಾರು? ಮುಮ್ಮಡಿ ಕೃಷ್ಣರಾಜ ಒಡೆಯರು. ಕರ್ನಾಟಕದ ಗತವೈಭವ ಎಂಬ ಗ್ರಂಥವನ್ನು ರಚಿಸಿದವರು ಯಾರು? ಆಲೂರು ವೆಂಕಟರಾಯ. ಕೂಕಾ ಚಳುವಳಿ ಪಂಜಾಬಿನಲ್ಲಿ ಪ್ರಾರಂಭವಾಯಿತು. ಇದರ ಮುಖ್ಯ ಉದ್ದೇಶ ಸಿಖ್ ಧರ್ಮದ ಪರಿಶುದ್ಧತೆ. ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ಬಂದದ್ದು ಯಾವ ಸ್ಥಳದಲ್ಲಿ? ಉತ್ತರ ಬಂಗಾಳ, ಬಿಹಾರ್, ಒರಿಸ್ಸಾ. ವಾಸ್ಕೋಡಿಗಾಮ 2ನೇ ಬಾರಿಗೆ 1501ರಲ್ಲಿ ಭಾರತಕ್ಕೆ ಬಂದಾಗ ವ್ಯಾಪಾರ ಕೋಟೆಯನ್ನು ಎಲ್ಲಿ ಸ್ಥಾಪಿಸಿದನು? ಕಣ್ಣನೂರು. ಔರಂಗಜೇಬ್ನಿಂದ ಪದಚ್ಯುತಿಗೊಂಡ ಬ್ರಿಟಿಷ್ ಗವರ್ನರ್ ಯಾರು? ಸರ್ ಜಾನ್ ಚೈಲ್ಡ್. ಹುಮಾಯೂನ್ ತನ್ನ ಅರಮನೆಯನ್ನು ಸಂಗೀತದ ಕಾರ್ಯಕ್ರಮಕ್ಕೆ ಯಾವ ದಿನಗಳಂದು ಅವಕಾಶ ಮಾಡಿಕೊಟ್ಟಿದ್ದನು? ಸೋಮವಾರ ಮತ್ತು ಬುಧವಾರ. ಹುಯೆನ್ಸಾಂಗ್ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿದಾಗ ಅದರ ಕುಲಪತಿ ಯಾರಾಗಿದ್ದರು? ಶೀಲಭದ್ರ. ಕೆಳಗಿನ ಯಾವ ಲೋಹವನ್ನು ಸಿಂಧೂ ಕಣಿವೆ ನಾಗರಿಕತೆಯ ಜನರು ಹೆಚ್ಚಿನದಾಗಿ ಬಳಸುತ್ತಿದ್ದರು? ಕಂಚು. ತಾರಿಕ್ ಎ ಹಿಂದ್ ಕೃತಿಯ ಕರ್ತೃ ಯಾರು? ಅಲ್ಬೆರೂನಿ. ಸರ್ಕಾರಿ ಪ್ರಾಯೋಜಿತ ಪದ್ಧತಿಯನ್ನು ಪ್ರಾರಂಭಿಸಿದ ದೆಹಲಿ ಸುಲ್ತಾನ ಯಾರು? ಉತ್ತರ ಘಿಯಾಸುದ್ದೀನ್ ತುಘ್ಲಕ್. ಸೂರ್ಯನ ಕಿರಣಗಳಿಂದ ಈ ಕೆಳಗಿನ ಯಾವ ವಿಟಮಿನ್ ಪಡೆಯಬಹುದು? ವಿಟಮಿನ್ ಡಿ. ಎಲ್ಲ ಸೇಪಲ್ಸ್ಗಳನ್ನು ಒಟ್ಟಾಗಿ ಹೀಗೆನ್ನುತ್ತಾರೆ? ಕ್ಯಾಲಿಕ್ಸ್. ಆಪ್ಲಟಾಕ್ಸಿನ್ ಉತ್ಪಾದಿಸುವ ಫಂಗಸ್ ಯಾವುದು? ಅಸ್ಪರ್ಜಲಸ್ ಫ್ಲೇವಸ್.
ಜಿಗಣಿಯಿಂದ ಸ್ರವಿಸಲ್ಪಡುವ ಘನೀಕರಣ ನಿರೋಧಕ ಇದಾಗಿದೆ. ಹಿರುಡಿನ್. ದೂರದರ್ಶನದಲ್ಲಿ ಬೇರೆ ಬೇರೆ ಚಾನೆಲ್ಗಳ ವಾಹಕ ಆವೃತ್ತಿಯ ವ್ಯಾಪ್ತಿ. ಇದರ ಉತ್ತರ 40 MHz ಇಂದ 600 MHz ವರೆಗೆ. ತಟಸ್ಥ ಪರಮಾಣುವಿನಲ್ಲಿ ಋಣ ವಿದ್ಯುತ್ ಕಣ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಪ್ರೋಟಾನ್ಗಳ ಸಂಖ್ಯೆಗೆ ಸಮವಾಗಿರುತ್ತದೆ. ಮದ್ದಿನ ಪುಡಿ ಇದರ ಮಿಶ್ರಣವಾಗಿದೆ. ಪೊಟ್ಯಾಷಿಯಂ, ನೈಟ್ರೇಟ್, ಗಂಧಕ ಮತ್ತು ಇದ್ದಿಲು. ಆಕ್ಟೇನಿಯಂನ ಪರಮಾಣು ಸಂಖ್ಯೆ ಎಷ್ಟು? 89. ಬೈಜಿಕ ಕ್ರಿಯಾಕಾರಿ ಕಿಟಕಿಯಲ್ಲಿ ಬಳಸುವ ಗಾಜು ಯಾವುದು? ಬೈಜಿಕ ಕ್ರಿಯಾಕಾರಿ ಕಿಟಕಿಯಲ್ಲಿ ಬಳಸುವ ಗಾಜು ಯಾವುದು? ಉತ್ತರ ಫ್ಲಿಂಟ್ ಗಾಜು. ಅಲ್ಕೈನ್ಸ್ನ ರಾಸಾಯನಿಕ ಸೂತ್ರ ಏನು? ಉತ್ತರ CnH2n-2. ಸೋಡಿಯಂ ಗಾಳಿಯೊಂದಿಗೆ ಉರಿದಾಗ ಉಂಟಾಗುವ ಸಂಯುಕ್ತ? ಸೋಡಿಯಂ ಆಕ್ಸೈಡ್. ಪಾಚಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆನ್ನುತ್ತಾರೆ? ಇದರ ಉತ್ತರ ಪೈಕಾಲಜಿ. ಕಿಣ್ವ ಅಥವಾ ಈಸ್ಟ್ ಈ ಆಹಾರ ಸತ್ವದ ಪ್ರಮುಖ ಮೂಲವಾಗಿದೆ. ರೈಬೋಫ್ಲೇವಿನ್ ಅಂದರೆ ಬಿ ಅನ್ನಾಂಗ. ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ 90% ನಿಯಮವನ್ನು ಪ್ರತಿಪಾದಿಸಿದವರು ಕಿಂಡರ್ಮನ್. ಪ್ಲನೇರಿಯಾ ಯಾವ ಪ್ರಾಣಿ ಸಾಮ್ರಾಜ್ಯಕ್ಕೆ ಉದಾಹರಣೆ? ಚಪ್ಪಟೆ ಹುಳುಗಳು. ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಉತ್ತರಗಳು ಇಲ್ಲಿದೆ. ಇದರ ಸ್ಕ್ರೀನ್ಶಾಟ್ನ ತೆಗೆದುಕೊಳ್ಳಿ. ಈಗಾಗಲೇ ನಾನು ನೀಡಿದ್ದೀನಿ. ಒಂದು ವೇಳೆ ನಿಮಗೆ ಬೇಕಾದರೆ ಇನ್ನೊಮ್ಮೆ ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ. ಮಾಡೆಲ್ ಕ್ವೆಶ್ಚನ್ ಪೇಪರ್ ನೀಡಿದಂತಹ ಸಂಕಲ್ಪ ಸ್ಟಡಿ ಸೆಂಟರ್ ಅವರಿಗೆ ಧನ್ಯವಾದಗಳು. ಇವರ ಅಡ್ರೆಸ್ನ ನೋಡ್ಕೊಳ್ಳಿ. ಸೊ ಮುಂದಿನ ಭಾಗದಲ್ಲಿ ಇನ್ನೂ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ಗಳೊಂದಿಗೆ ಬರ್ತೀನಿ.